ಸರಿಗಮ ವಿಜಿ ಅವರ ಅಗಲಿಕೆ ಹಿನ್ನೆಲೆಯಲ್ಲಿ ಅಂದರೆ ಅವರ ಆಪ್ತರು ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಾರೆ, ಅವರು ಸರಿಗಮ ವಿಜಿ ಅನ್ನುವಂಥ ಹೆಸರು ಬರಲಿಕ್ಕೆ ಕಾರಣನೇ ಸಂಸಾರದಲ್ಲಿ ಸರಿಗಮ ಅನ್ನುವಂತಹ ನಾಟಕ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಸೊ 1000ಕ್ಕೂ ಹೆಚ್ಚು ಪ್ರದರ್ಶನಗಳು ಕಂಡಂಥ ನಾಟಕದ ಹಿನ್ನೆಲೆ ಅವರ ಆಪ್ತರಿಗೆ ಗೊತ್ತಿರುವಂಥದ್ದು. ಸೊ ಪ್ರಮುಖವಾಗಿ ಏನಂತಂದರೆ, ಆ ನಾಟಕದ ಮೊದಲ ವಿಮರ್ಶೆಯನ್ನು ಬರೆದಂಥವ್ರು ವಿಶ್ವನಾಥ್ ಅವರು, ಸರಿಗಮ ವಿಜಿ ಅವರಿಗೆ ಆ ಕಾಲದಿಂದಲೂ ಕೂಡ ಆಪ್ತರು. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲು ಸರಿಗಮ ವಿಜಿ ಅವರ ಸಂಸಾರದಲ್ಲಿ ಸರಿಗಮ ವಿಮರ್ಶೆ ಬರೆದಿದ್ರಿ. ಸೊ ಆ ಸಂದರ್ಭ ಹೆಂಗಿತ್ತು, ಅವ್ರಿಗೆ ಹೆಸರು ಬಂದಿದ್ದು ಹೆಂಗೆ ಅನ್ನೋದು? ಸುಮಾರು ನಾನು ವಿಶ್ವನಾಥ್ ಅಂತ, ನಮ್ಮ ಸರಿಗಮ ವಿಜಿ ನಾನು ಸುಮಾರು 50 ವರ್ಷಗಳ ಸ್ನೇಹ ನಮ್ಮದು. ಸೊ ನಾವೆಲ್ಲ ಒಂದು ಕಡೆ ಕೆಲಸ ಮಾಡ್ತಾಯಿದ್ವಿ, NGF ಅಂತ ಫ್ಯಾಕ್ಟ್ರಿ. ಸೊ ಇವರು ಮೂಲತಃ ಇವರ ಹೆಸರು ಆರ್ ವಿಜಯ್ ಕುಮಾರ್ ಅಂತ. ಅವರು ತುಂಬ ಒಂದು ಹವ್ಯಾಸಕ್ಕೆ ಅಂತ ಅಂದ್ಬಿಟ್ಟು ಅಷ್ಟು ಗಂಭೀರವಾಗಿಯೂ ತಗೊಂಡಿರಲಿಲ್ಲ. ಒಂದು ನಾಟಕ ಬರೆದರು, ಸಂಸಾರದಲ್ಲಿ ಸರಿಗಮ ಅಂತ. ಆ ಸರಿಗಮದ ಮೊದಲನೇ ಪ್ರದರ್ಶನ ಆಯಿತು. ಪ್ರದರ್ಶನದ ಬಗ್ಗೆ ಕೂಡ ಅಷ್ಟು ಗಂಭೀರವಾಗಿರಲಿಲ್ಲ. ಆದರೆ ಆ ಪ್ರದರ್ಶನ ಆದಮೇಲೆ ಆ ನಾಟಕದಲ್ಲಿ ಇದ್ದಂಥ ಲವಲವಿಕೆ, ಆ ವಿಷಯಗಳು, ಆಮೇಲೆ ನಮ್ಮ ಸಮಾಜಕ್ಕೆ ಹತ್ತಿರವಾಗುವಂಥ ಪಾತ್ರಗಳು, ಒಂದು ಕೌಟುಂಬಿಕ ಹಿನ್ನೆಲೆಯ ನಾಟಕದಲ್ಲಿ ಹೇಗೆ ಹಾಸ್ಯ ಅನ್ನೋದು ತಾನಾಗಿ ಜನರೇಟ್ ಆಗುತ್ತೆ ಅನ್ನೋದನ್ನು ವಿಜಿ ತಮ್ಮ ನಾಟಕದಲ್ಲಿ ತೋರಿಸ್ಕೊಟ್ರು. ಅದು ತುಂಬ ಪಾಪ್ಯುಲರ್ ಆಯಿತು. ಆಗ ನಾನು ಜನವಾಣಿಯಲ್ಲಿ ನಮ್ಮ ಸ್ನೇಹಿತರಿದ್ದರು, ಯಾಕೆ ಈ ನಾಟಕದ ಬಗ್ಗೆ ಒಂದು ವಿಮರ್ಶೆ ಬರೀಬಾರ್ದು ಅಂತ ಹೇಳಿ ವಿಮರ್ಶೆ ಬರೆದೆ. ಆ ವಿಮರ್ಶೆ ಬರೆದಿದ್ದು ಒಂದು ಬಹಳ ದೊಡ್ಡ ಕಂಪನಿ ಕಟ್ಟೋದಕ್ಕೆ, ಆ ನಾಟಕ ಮುಂದುವರಿಯೋದಕ್ಕೆ ಅವಕಾಶ ಆಯಿತು ಅಂತ ನಾನು ಅತ್ಯಂತ ವಿನಯಪೂರ್ವಕವಾಗಿ ಹೇಳಕ್ಕೆ ಬಯಸ್ತೀನಿ. ಆಗ ವಿಜಿ ನಾವೆಲ್ಲ ಸೇರಿ ಯಶಸ್ವಿ ಅಂತ ಅಂದ್ಬಿಟ್ಟು ಒಂದು ಕಂಪನಿಯನ್ನು ಕಟ್ಟಿ, ಎಲ್ಲ ಹವ್ಯಾಸಿ ಕಲಾವಿದರು ಕಟ್ಟಿ, ಇದುವರೆಗೆ ಈ ನಾಟಕ ಸುಮಾರು 1500ಕ್ಕೂ ಹೆಚ್ಚು ನಾಟಕ ಪ್ರದರ್ಶಿತವಾಗಿದೆ. ಇದು ಕೇವಲ ನಾಟಕ ಅಂದರೆ ದುಡ್ಡು ಮಾಡೋದಕ್ಕೆ ಅಥವಾ ಹೆಸರು ಮಾಡೋದಕ್ಕೆ ಅಥವಾ ಕೀರ್ತಿ ಮಾಡೋದಕ್ಕೆ ಆಡಿದ ನಾಟಕ ಅಲ್ಲ ಇದು. ಇವರು ಇದರಲ್ಲಿ ಸುಮಾರು 800-900 ನಾಟಕಗಳನ್ನ ಚಾರಿಟಿ ಮಾಡಿದ್ದಾರೆ. ಅಂದರೆ ಧರ್ಮಾರ್ಥ, ಅಂದರೆ ಕರ್ನಾಟಕದ ಉದ್ದಗಲಕ್ಕೆ ದುಬೈನಲ್ಲಿ, ಚೆನ್ನೈನಲ್ಲಿ, ಅಮೇರಿಕಾದಲ್ಲಿ ಇಲ್ಲೆಲ್ಲ ಪ್ರದರ್ಶಿತವಾಗಿರುವಂಥ ಏಕೈಕ ನಾಟಕ ಸಂಸಾರದಲ್ಲಿ ಸರಿಗಮ ಅಂತ ಸಾಹಸಿ. ಸೊ ಇದ್ರ ಮೂಲಕ ನಮ್ಮ ಕರ್ನಾಟಕದಲ್ಲಿ ಯಾವ ಪ್ರದೇಶಕ್ಕೆ ಹೋದ್ರೂ ಆ ಪ್ರದೇಶದಲ್ಲಿರುವಂಥ ಕಲಾವಿದರಿಗೆ, ಬಡ ಕಲಾವಿದರಿಗೆ, ಗಾಯಕರಿಗೆ, ವೃದ್ಧರಿಗೆ, ಅನಾಥರಿಗೆ ಸೇವೆ ಮಾಡೋದಕ್ಕೆ ಸರಿಗಮ ವಿಜಿ ಈ ನಾಟಕನ ಅತ್ಯಂತ ಯಶಸ್ವಿಯಾಗಿ ಬಳಸ್ಕೊಂಡಿದ್ದು ಬಹುಶಃ ನಮಗೂ ಕೂಡ ಧನ್ಯತೆಯನ್ನು ಕೊಡುವಂಥ ವಿಷಯ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಒಂದು ವಿಚಾರ ಇರುವಂಥದ್ದು, ಅಂದರೆ ಯಾವ CMಗಳು ಕೂಡ ನೋಡದೇ ಇರುವಂಥದ್ದಲ್ಲ. ಅಂದರೆ ಆವತ್ತಿನ ಕಾಲಘಟ್ಟದ ಎಲ್ಲ CMಗಳು ಕೂಡ ಈ ಒಂದು ನಾಟಕನ ನೋಡಿದ್ರು ಅನ್ನುವಂಥದ್ರ ಜೊತೆಗೆ ಅಮೇರಿಕಾ ದುಬೈನಲ್ಲಿ ಫಸ್ಟ್ ಪ್ರದರ್ಶನ ಆಗಿದ್ದಂಥ ನಾಟಕ, ಮತ್ತು ದೂರದರ್ಶನದಲ್ಲಿ ಪ್ರದರ್ಶನ ಆಗಿದ್ದಂಥ ನಾಟಕ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳುವಂಥದ್ದು. ಹೌದು, ಒಂದು ಕಾಲದಲ್ಲಿ ಬೆಂಗಳೂರು ದೂರದರ್ಶನ ಇರಲಿಲ್ಲ. ಆಗ ಮಡ್ರಾಸಲ್ಲಿ ಅಂದರೆ ಚೆನ್ನೈನಲ್ಲಿ ಒಂದು 3 ಅವರ್ ಬೆಂಗಳೂರಿನ ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟು ಚೆನ್ನೈಯಿಂದ ಪ್ರಸಾರ ಆಗ್ತಾಯಿತ್ತು ಬೆಂಗಳೂರಿನ ನಾಟಕಗಳು, ಬೆಂಗಳೂರಿನ ಕಾರ್ಯಕ್ರಮಗಳು. ಹಾಗೆ ಕಾರ್ಯಕ್ರಮದಲ್ಲಿ ಪ್ರದರ್ಶಿತವಾದ ಮೊದಲನೆಯ ನಾಟಕ ನಮ್ಮ ಸಂಸಾರದಲ್ಲಿ ಸರಿಗಮ. ಅದಾದಮೇಲೆ ದುಬೈನಲ್ಲಿ ವ್ಯವಸ್ಥೆ ಆಗಿದ್ದು ಕೂಡ ಅಷ್ಟೇ, ಅಮೇರಿಕಾದಲ್ಲಿ ವ್ಯವಸ್ಥೆ ಆಗಿದ್ದು ಕೂಡ ಅಷ್ಟೇ. ಸೊ ಅದೊಂದು ದೊಡ್ಡ ಸಾಹಸ. ಅದಾದಮೇಲೆ ನಾವೆಲ್ಲ ಸೇರಿ ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟಾಕಿದ್ವಿ. ಅದೇನು ಅಂದರೆ, ಪ್ರತಿ ವರ್ಷ ಯುಗಾದಿ ಹಬ್ಬದ ದಿವಸ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಸಾರದಲ್ಲಿ ಸರಿಗಮ ಉಚಿತವಾಗಿ ನಾಟಕ ಆಡೋದು. ಆ ನಾಟಕ ಅದಕ್ಕೆ ಮುಖ್ಯ ಅತಿಥಿ ಮುಖ್ಯಮಂತ್ರಿಗಳು. ಕರ್ನಾಟಕದಲ್ಲಿ ಸಂಸಾರದಲ್ಲಿ ಸರಿಗಮ ನಾಟಕವನ್ನು ನೋಡದೇ ಇರುವಂಥ ಮುಖ್ಯಮಂತ್ರಿಗಳೇ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು ನೋಡಿದ್ದಾರೆ, ಸಿದ್ದರಾಮಯ್ಯನವರವರೆಗೆ. ಹಾಗೆ ನೋಡಿದರೆ ಸಿದ್ದರಾಮಯ್ಯನವ್ರಿಗೂ ಸರಿಗಮ ವಿಜಯವ್ರಿಗೂ ಪರಮಾಪ್ತ ಸಂಬಂಧ. ಸೊ ಇದು ಒಂದು ಭಾಳ ದೊಡ್ಡ ಹೆಮ್ಮೆಯ ವಿಷಯ. ಆಮೇಲೆ ಯುಗಾದಿ ದಿವಸ ಅಂತಂದರೆ ಬೇರೆ ಯಾರಿಗೂ ರವೀಂದ್ರ ಕಲಾಕ್ಷೇತ್ರದ ಸ್ಟಾಫೇ ಬುಕ್ ಮಾಡ್ತಿರಲಿಲ್ಲ. ಇಲ್ಲ ಸರ್, ಅದು ಸರಿಗಮ ವಿಜಯ್ ಅವ್ರಿಗೆ ಅಂತ. ಅಂದರೆ ದುರಂತ ಏನು ಅಂದರೆ, ಅವರು ಮಾಲಾಶ್ರೀ ಅವ್ರದ್ದೊಂದು ಸಿನಿಮಾದಲ್ಲಿ ಶೂಟಿಂಗ್ ಮನೇಲಿ ಭಾಗವಹಿಸಿ ಒಂದು ಕಾರ್ ಬಂದು ಅವ್ರ ಕಾಲ್ಗೆ ಹೊಡೆದು, ಆ ಕಾಲು 4-5 ಸಾರಿ ಆಕ್ಸಿಡೆಂಟ್ ಆಗಿ ಆಪ್ರೇಷನ್ ಆದಮೇಲೆ ಅವರು ಚಲನೆ ನಿಂತೋದ್ಮೇಲೆ ಅದು ಮಾಡೋಕ್ಕಾಗಲಿಲ್ಲ. ಆ ನೋವು ಅವ್ರಿಗೆ ಕೊನೆವರೆಗೂ ಇತ್ತು. ಆದರೆ ಮಧ್ಯೆ ಕೂಡ ಪುಣ್ಯಾತ್ಮ ನಡೆಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಅಂಥ ಸ್ಥಿತಿಯಲ್ಲೂ ಕೂಡ ಆ ಸಂಪ್ರದಾಯವನ್ನು ಅವರು ಬೆಳೆಸ್ಕೊಂಡು ಆ ನಾಟಕ ಆಡಿ ಸೈ ಅನ್ನಿಸ್ಕೊಂಡ್ರು. ಆಮೇಲೆ ಇವತ್ತು ಸಿನಿಮಾ, ನಾಟಕ,
ಇದು ದೂರದರ್ಶನದ ಈ ಸೀರಿಯಲ್ಲುಗಳು, ಈ ಎಲ್ಲದರಲ್ಲೂ ಎಲ್ಲ ವಿಷಯನೂ ಸರಿಗಮ ವಿಜಯವ್ರಿಗೆ ಗೊತ್ತಿತ್ತು. ಒಬ್ಬ ಭಾಳ ದೊಡ್ಡ ರಂಗ ಸಂಘಟಕ, ರಂಗಕರ್ಮಿ. ಇಷ್ಟಾಗಿ ನಾನು ಅನ್ನುವಂಥ ಯಾವುದೇ ಒಂದು ಅಹಂಕಾರಕ್ಕೆ ಅಥವಾ ಈಗೋಗೆ ಅವ್ರು ಹೋಗ್ತಿರ್ಲಿಲ್ಲ. ಆಮೇಲೆ ಅವರಿಂದ ಬೆಳಕು ಕಂಡಿರೋಂಥ ಕಲಾವಿದರು ಬೇಕಾದಷ್ಟು ಜನ ಇದ್ದಾರೆ. ಉದಾಹರಣೆಗೆ ತಾರಾ, ಉಮಾಶ್ರೀ, ಶ್ರೀದೇವಿ, ಸುನಂದ. ಸೊ ಈಗ ಇದು ದೊಡ್ಡ ಪಟ್ಟಿ ಇದು. ಆಮೇಲೆ ಅವರೆಲ್ರಿಗೂ ಕೂಡ ಸರಿಗಮ ವಿಜಯಿಂದ ಇವತ್ತು ನಾವೆಲ್ಲ ಎಷ್ಟು ಕಳ್ಕೊಂಡು ದುಃಖ ಪಡ್ತಾ ಇದ್ದೀವಿ. ಈ ಕಲಾವಿದರುಗಳೆಲ್ಲ ಸತ್ಯವಾಗ್ಲೂ ವಿಜಯನ ಕಳ್ಕೊಂಡು ಅಷ್ಟೇ ದುಃಖ ಪಡ್ತಾ ಇರ್ತಾರೆ. ಅದಂತೂ ತುಂಬ ಸತ್ಯವಾದ ವಿಷಯ.